ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಯಜಮಾನ್ರು ಪೂಜೆ ಮಾಡ್ತಾಯಿದ್ದಾರೆ. ಸೊ ಹೂವೆಲ್ಲ ಕಟ್ಟಿ ದೇವರಿಗೆ ಇದು ಮಾಡ್ತಿದ್ದಾರೆ. ಸೊ ಹಾಗೆ ನಾನು ಅಡುಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಒಂದು ಕಡೆ ಕುಕ್ಕರಲ್ಲಿ ದಾಲ್ ಅಂದರೆ ತೊಗರಿಬೇಳೆ ಸೌತೆಕಾಯೆಲ್ಲ ಇದು ಮಾಡ್ತಿದ್ದೀನಿ. ಇನ್ನೊಂದು ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆ ಅಲ್ವಾ, ಸ್ವಲ್ಪ 8 ಗಂಟೆಗೆ ಎಲ್ಲ ರೆಡಿ ಆಗಿರಬೇಕು. ಹಾಗೆ ನೋಡ್ತಿದ್ರಿ ಇಷ್ಟು ಇಡ್ಲಿ ಮಾಡಿದೆ. ಅಂದರೆ 2 ಟೈಮ್ಸಿಗೆ ಬುತ್ತಿ ಕಟ್ಕೊಂಡು ಹೋಗ್ತಾರೆ ನಾವಿಬ್ಬರು. ಮತ್ತು ಅಲ್ಲಿ ಮಧ್ಯಾಹ್ನಕ್ಕೂ ಆಗೋಷ್ಟು ಜಾಸ್ತಿ ಮಾಡಿದ್ದೀನಿ. ಅದ್ರ ಜೊತೆಗೆ ನಾವೇನಾಗಿ ನೋಡಿ ಇಷ್ಟಿನ್ನೂ ಉಳಿದಿದೆ, ಸಾಯಂಕಾಲ ತೆಗೆದಿಟ್ಟಾಯಿತು ಅಂತ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇದು ಈ ಥರ ನೀವು ಮನೇಲಿ ಮಾಡ್ತಿದ್ರಿ ಅನ್ಕೋತೀನಿ. ಸೊ ನೀವು ಆಲ್ಮೋಸ್ಟ್ ಜನ ರವಿವಾರ ಹಿಂಗೆ ಸಂಡೇ ಎಲ್ಲ ಮಾಡ್ತಿರ್ತಾರೆ. ನಾವು ಹಾಗೆಲ್ಲ ವಾರಕ್ಕೆ 2 ಟೈಮ್ಸ್ 3 ಟೈಮ್ಸ್ ಅಂದರೆ ದೋಸೆ, ಇಡ್ಲಿ, ಪಡ್ಡು ಕೂಡ ಮಾಡ್ತಿರ್ತೀವಿ. ಸೊ ಇವತ್ತು ಮಂಗಳವಾರ ಆಗಿದ್ದರಿಂದ ನಾವು ಇಡ್ಲಿ ಮಾಡೋಣ ಅಂತ ಒಂದು ಕಾರಣಕ್ಕಾಗಿ ಇಡ್ಲಿ ಮಾಡ್ತಾಯಿದ್ವಿ. ಸೊ ಇಷ್ಟೆಲ್ಲ ಮಾಡಿದ್ವಿ. ಇಷ್ಟೆಲ್ಲ ಅಂದರೂ ಇದು ಇಡ್ಲಿ ಒಂದೇ ಸಲ ಮಾಡೋದು ಚಲೋ, ಮತ್ತು ಆಮೇಲೆ ಮಾಡೋಣ ಅಂದ್ರೆ ಪಾತ್ರೆ ಎಲ್ಲ ಒಣಗಿ ಹೋಗ್ತದೆ. ಹಾಗೆ ಇಡ್ಲಿ ಮಾಡಿದ ಮೇಲೆ ಇಬ್ಬರು ಸರ್ವ್ ಮಾಡ್ಕೊಂಡ್ವಿ. ಸೊ ಈ ಥರ ನಾನು ಕೂಡ ನಮ್ಮ ಯಜಮಾನ್ರು ಕೂಡ ಇಬ್ಬರು ಸರ್ವ್ ಮಾಡಿಕೊಂಡು ಅವರು ಕೂಡ ಇಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಇದಕ್ಕೆ ನಾವು ಚಟ್ನಿ ಮಾಡಬೇಕಿತ್ತು. ಚಟ್ನಿ ಕೊಬ್ಬರಿ ಇರೋದ ಕಾರಣಕ್ಕಾಗಿ ನಾವು ದಾಲ್ ಮಾಡಿದ್ವಿ. ಇಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ನಮಗೆ ಪಾತ್ರೆ ತಿಕ್ಕೋದು ಬಿಡೋದಿಲ್ಲ. ಸೊ ಇದೆಲ್ಲ ಆದಮೇಲೆ ನಮ್ಮ ಯಜಮಾನ್ರು ಕೂಡ ಡ್ಯೂಟಿ ಟೈಮ್ ಆಗಿದೆ, ಹೋಗ್ತಾ ಇದ್ದಾರೆ. ಬುತ್ತಿ ಕೂಡ ಕಟ್ಕೊಂಡಿದ್ದಾರೆ. ಸೊ ನಾನು ಕೂಡ ನಾಷ್ಟ ಮಾಡಿ ಮನೆ ಕ್ಲೀನ್ ಮಾಡೋದುಂಟು. ಧನ್ಯವಾದಗಳು.